ಅಕ್ರಮ ಸಂಬಂಧಕ್ಕೆ ಯುವಕ ನೇಣಿಗೆ ಶರಣು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆನಲ್ಲಿ ಮದುವೆಯಾಗಿ ಮಗು ಇದ್ದವರು ಬೇರೊಬ್ಬ ಯುವತಿಯೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆನಲ್ಲಿ ಮದುವೆಯಾಗಿ ಮಗು ಇದ್ದರೂ ಬೇರೊಬ್ಬ ಯುವತಿಯೊಂದಿಗೆ ಅಕ್ರಮ ಸಂಬಂಧ ಯುವಕ ನೇಣಿಗೆ ಶರಣಾಗಿರುವ ಘಟನೆ ಗುಡಿಬಂಡೆ ಪಟ್ಟಣದಲ್ಲಿ ನಡೆದಿದೆ. ಮನೆಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಯುವಕ ಪಟ್ಟಣದ ಬಾಪೂಜಿ ನಗರದ ಮನೆಯಲ್ಲಿ ವಾಸವಿದ್ದ 30 ವರ್ಷದ ಬಾಲಾಜಿ ಸಿಂಗ್ ಆತ್ಮಹತ್ಯೆಗೆ ಶರಣಾದ ವಿವಾಹಿತ ಯುವಕನಾಗಿದ್ದಾನೆ. ಬಾಲಾಜಿ ಬೇರೊಬ್ಬ ಯುವತಿಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಆರೋಪವೂ ಕೂಡ ಇದೆ. ಮದುವೆಯಾಗಿ ಮಗು ಇದ್ರೂ ಬೇರೊಬ್ಬ ಯುವತಿಯೊಂದಿಗೆ ಅಕ್ರಮ ಸಂಬಂಧ. ಇದೇ ವಿಚಾರಕ್ಕೆ ಹಲವು ಬಾರಿ ಗಲಾಟೆ ಆಗ್ತಿತ್ತಂತೆ. ಗಾಯತ್ರಿ ಬಾಲಾಜಿ ಸಿಂಗ್ಗೆ ಹನಿ ಟ್ರ್ಯಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲು ಎಂದು ಯುವಕನ ಪೋಷಕರ ಆರೋಪವಾಗಿದೆ. ಇದೇ ವಿಷಯಕ್ಕೆ ಈ ಹಿಂದೆ ಹಲವಾರು ಬಾರಿ ಯುವತಿಯೊಂದಿಗೆ ಜಗಳವಾಡಿಕೊಂಡಿದ್ದ ಬಾಲಾಜಿ ಸಿಂಗ್ ನಂತರ ಮನೆಯಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದು ವರದಿಯಾಗಿದೆ. ಸ್ಥಳಕ್ಕೆ ಗುಡಿಬಂಡೆ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಮುಂದಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ ಈಶ್ವರಪ್ಪ, ಪ್ರಜಾಪವರ್ ನ್ಯೂಸ್, ಗುಡಿಬಂಡೆ. ಎಲ್ಲ ಆಯ್ತು ಸರ್, ವಾರ್ನಿಂಗ್ ಕೊಟ್ಟು ಇಲ್ಲಿ ಮನೆ ಹತ್ರ ಬಂದು ಅವಳು ಗಲಾಟೆ ಮಾಡಿ ಎಲ್ಲ ಆಯ್ತು ಸರ್. ಏನ್ ಮಾಡಿದ್ರು ಅವಳು ಬಿಟ್ಟಿಲ್ಲ ಸರ್. ಇವನೇ ಬಿಟ್ಟಿಲ್ವ ಅವಳೇ ಬಿಟ್ಟಿಲ್ವ ನಮ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಇವನು ಮಾತಾಡಿಲ್ಲ ಅಂದ್ರೆ ಅವಳೇ ಫೋನ್ ಮಾಡಿ ಇದು ಮಾಡ್ತಾಳೆ ಸರ್. ಟಾರ್ಚರ್ ಕೊಡ್ತೀನಿ, ಸತ್ತೋಗ್ಬಿಡ್ತೀನಿ ನೀನ್ ಮಾತಾಡಿಲ್ಲ ಅಂದ್ರೆ ಅದು ಇದು ಅಂತ ಏನೇನೋ ಮೆಸೇಜ್ಗಳು ಸರ್. ಇವತ್ತು ನೀಸ್ಬಿಟ್ಲಿ ನನ್ನ ಮಗುನ. ನಾನು ಅವತ್ತೇ ಕೇಳ್ದೆ, ಅವತ್ತು ಫೋನ್ ಮಾಡಿ ಏನಕ್ಕೋಸ್ಕರ ನೀನ್ ಹಿಂಗ್ ಮಾಡೋದು, ಇಷ್ಟ ದಿನಾನೇ ಬಿಟ್ಬಿಟ್ಟೆ, ಇವಾಗ ನಿನ್ಗೆ ಏನಾನ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇವಾಗ ಬಂದ ಅಂತ ಅವಾಗ ಫೋನ್ ಮಾಡಿ ಜಾಸ್ತಿ ಗಲಾಟೆ ಇಟ್ಕೊಂಡಿ ನಾವು ಇಬ್ರು. ಅವರು ಮತ್ತೆ ಬಂದು ಅವ್ರು ನನ್ಗಂದ್ರು, ನಾನು ನಿನ್ಗೆ ಏನಾಗ ಬಿಟ್ಟು ಹೋಗ್ತೀನಮ್ಮ, ನಿನ್ ಬಿಟ್ಟು ಹೋಗಲ್ಲ, ಅವಳಾಗ್ರೆ ಅವಳ್ಗಾನ ಬಿಟ್ಬಿಡ್ತೀನಿ, ನಿನ್ ಬಿಡಲ್ಲ, ಅವಳು ಹಿಂಗೆ ಟಾರ್ಚರ್ ಕೊಟ್ಟಿದ್ದಕ್ಕೆ ನಾನು ಹೋಗ್ತಾ ಇರೋದು, ಇಲ್ಲಾಂದ್ರೆ ನಾನು ಹೋಗೋದೇ ಇಲ್ಲ ಅಂದ್ರು ಸರ್. ಅವ್ರಿಗೆ ಮದುವೆ ಆಗಿದೆಯಾ? ಮೊದ್ಲೇ ಗಂಡ ಅವಳಿಗೆ ಮದುವೆ ಆಗಿ 2 ಮಕ್ಕಳು ಸರ್. ನಮ್ಮ ಕಾರ್ಗೆ ಡ್ರೈವರ್ ಆಗಿ ಬಂದು ಅವಳ ಗಂಡ ಡ್ರೈವರ್ ಆಗಿ ಬಂದು ಇವನು ಅವಳು ಅಡ್ಜಸ್ಟ್ ಆಗೋಗ್ಬಿಟ್ಟು ನಮ್ಮ ಸಂಸಾರನೇ ಹಾಳು ಮಾಡ್ಬಿಟ್ರು ಸರ್. ನನ್ನ ಹೆಸರು ಶ್ರುತಿಬಾಯಿ. ಬೆಳಗ್ಗೆ 6:40 ಫೋನ್ ಮಾಡಿದೆ ಇಲ್ಲಿ ಬಂದು. ಇಲ್ಲೇ ಆಚೆ. ಯಾರಿಗೆ ಫೋನ್ ಮಾಡಿ? ನಮ್ಮ ಯಜಮಾನ್ರಿಗೆ. ಏನು ಹೆಸರು? ಬಾಲಾಜಿ ಸಿಂಗ್. ಅವ್ರಿಗೆ ಫೋನ್ ಮಾಡಿದ್ರೆ ರಿಂಗ್ ಆಯ್ತು ಅಲ್ಲಿ. ಮತ್ತೆ ನೋಡ್ಬಿಟ್ಟು ಮತ್ತೆ ರಿಂಗ್ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಬೇರೆಯವ್ರಿಗೆ ಫೋನ್ ಮಾಡಿ ಕಳಿಸಿದೆ. ಅಣ್ಣ ಬಂದ್ರು, ಮತ್ತೆ ಈ ಅಣ್ಣ ಬಂದಿದ್ರು, ನರೇಶ್ ಅಣ್ಣ. ಮತ್ತೆ ಅವ್ರ ಮೇಲೆ ಇರೋರು ಬಂದು ಬಾಕಲ್ ತೆಗ್ದ್ಬಿಟ್ಟು ನೋಡಿದ್ರೆ ಹಿಂಗಾಗ್ಲಿ. ಏನಾಗಿದೆ? ನೇಣು ಹಾಕೊಂಡಿದ್ದಾರೆ. ಏನಾದ್ರೂ ಸಮಸ್ಯೆ ಇತ್ತಾ? ಏನಿಲ್ಲ ಸರ್, ಅದೇ ಆ ಹುಡುಗಿ ಒಬ್ಳಿದ್ಲು, ಅವಳಿಂದಾನೇ ಅನ್ಕೊಂತೀನಿ ಸರ್. ಯಾವ ಹುಡುಗಿ? ಅವ್ರು ಏನೋ ಫೋನ್ ಮಾತಾಡ್ತಾ ಇದ್ರಾ? ಯಾವಾಗ? ಫೋನ್ ಇಲ್ಲ ಸರ್, 1 ತಿಂಗಳ ಮುಂಚೆ ಮಾತಾಡ್ತಾ ಇದ್ರು. ಅವತ್ತೇನ ಜಗಳ ಆಗಿ ಇದು ಮಾಡ್ಕೊಂಡು ಮತ್ತೆ ಇದು ಬಿಟ್ಬಿಟ್ಟಿದ್ರು ಅವರು. ಮತ್ತೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಯಾರ ಮೇಲೆ ಅನುಮಾನ ಇದೆಯಾ ಏನಾದ್ರು? ಅವಳ ಮೇಲೆ ಸರ್ ಅನುಮಾನ, ಇನ್ಯಾರ ಮೇಲೇನು ಇಲ್ಲ ಸರ್. ಯಾರು ಅವರು? ಅವಳು ಎಲ್ಲ ಶಿಡ್ಲಘಟ್ಟದಲ್ಲಿ ಇದಾರಂತೆ ಸರ್. ಅವಳ ಹೆಸರೇನು ಗಾಯತ್ರಿನಂತೆ. ಅವಳು ಬಿಟ್ರೆ ಇನ್ಯಾರು ಇಲ್ಲ ಸರ್ ನಮ್ಗೆ ನಮ್ಮ ಮನೇಲಿ. ಇನ್ನು ಇವ್ರ ಗಂಡ ಹೆಂಡ್ತಿನೂ ಅಷ್ಟಲ್ಲೇ. ಇನ್ನು ನಾನು ಮನೇಲಿ ಏನು ಮಾತಾಡಲ್ಲ. ಬೆಳಗ್ಗೆ ಹೋಗಿ ಸಂಜೆ ಬರ್ತೀನಿ ನಾನು. ಸಂಜೆ ಅಂದ್ರೆ ನೈಟ್ ಆಗೋಗುತ್ತೆ ನಾನು ಬರೋಷ್ಟೊತ್ತಿಗೆ. ಇನ್ನು ಮಗು ಅಂದ್ರೆ ಪ್ರಾಣ ಅವನಿಗೆ. ಮಗು ಮೇಲೆ ಆಟ ಆಡ್ಕೊಂಡು ಮಗು ಹತ್ರನೇ ಇದ್ದೋಗ್ತಾನೆ TV ನೋಡ್ಕೊಂಡು. ಅಷ್ಟು ಬಿಟ್ರೆ ನಮ್ಮ ಮನೇಲಿ ಏನೂ ಇಲ್ಲ ಸರ್. ಕಿತ್ತಾಡೋದು ಏನು ಇಡಲ್ಲ ಸರ್. ನಮ್ಮ ಮನೇಲಿ ಸೈಲೆಂಟಾಗಿ ಸಂಸಾರ ನಡೆದೋಗ್ಬೇಕು ಅಂತ ನಾನು ಸೈಲೆಂಟಾಗಿ ಇಟ್ಟಿದ್ದೀನಿ ಸರ್.